ಏನ್ ಗುರಾಯಿಸ್ತಿದ್ಯಾ? ಅಲ್ಲ ಹಂಗೇನಿಲ್ಲ, ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ನನ್ನೇನು ಪ್ರಶ್ನೆ ಮಾಡ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಸರಿಯಾಗಿ 10 ಗಂಟೆಗೆ ಮನೆಯಿಂದ ಹೊರಟೆ. 10:15ಗೆ ಕೆಲ್ಸದ ಹತ್ರ ಇದ್ದೆ. ಹಾ 11 ಗಂಟೆ ಅಷ್ಟರಲ್ಲಿ ಫ್ರೆಂಡ್ಸ್ ಜೊತೆ ಟೀ ಕುಡಿಯಕ್ ಹೋದೆ. ಹಾ 11:15ಗೆ ಮತ್ತೆ ಕೆಲ್ಸಕ್ ಬಂದೆ. ಸರಿ. ಅದಾದ್ಮೇಲೆ ಮತ್ತೆ ಕೆಲ್ಸ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಫ್ರೆಂಡ್ಸ್ ಜೊತೆ 1 ಗಂಟೆಗೆ ಹೊರಟೆ. ಊಟ ಎಲ್ಲ ಆದ್ಮೇಲೆ 2 ಗಂಟೆಗೆ ಮತ್ತೆ ಕೆಲ್ಸಕ್ ಬಂದೆ. ಮತ್ತೆ ಕೆಲ್ಸ ಎಲ್ಲ ಮುಗಿಸ್ಕೊಂಡು 5 ಗಂಟೆಗೆ ಮತ್ತೆ ಫ್ರೆಂಡ್ಸ್ ಜೊತೆ ಟೀ ಕುಡಿಯಕ್ಕೆ ಅಂತ ಹೋದೆ. ಟೀ ಎಲ್ಲ ಕುಡ್ಕೊಂಡು ಫ್ರೆಂಡ್ಸ್ ಜೊತೆ ಹರಟೆ ಹೊಡ್ಕೊಂಡು 5:20ಕ್ಕೆ ಮತ್ತೆ ಕೆಲ್ಸಕ್ ಬಂದೆ. ಕರೆಕ್ಟ್ ಆಗಿ 7 ಗಂಟೆಗೆ ಕೆಲ್ಸ ಮುಗಿಸ್ಕೊಂಡು ಕೆಲ್ಸದಿಂದ ಹೊರಟೆ. 7:15ಗೆ ಮನೆಗ್ ಬಂದಿದ್ಯಾ? ಸರಿ. ಅಷ್ಟೇ ತಾನೇ ಇವತ್ತಿನ ನಿನ್ ದಿನಚರಿ? ಹೆಂಗೆ ಇದು? ಹಾ ಅದಂಗೆ. ಹಂಗಲ್ಲ ಕಣೆ, ಇದೆಲ್ಲ ಹೆಂಗ್ ಸಾಧ್ಯ ಅಂತ. ಹೆಂಡತಿ ಆದವಳಿಗೆ ಎಲ್ಲವೂ ಸಾಧ್ಯ. ಯಾವನೋ ಹೇಳ್ದ ಗೂಗಲ್ಗೆ ಇಡೀ ಪ್ರಪಂಚದಲ್ಲಿ ಎಲ್ಲ ಗೊತ್ತಿರ್ತದೆ ಅಂತ. ಹೆಂಡತಿಗೆ ಗೊತ್ತಿರೋ ಅಷ್ಟೆಲ್ಲ ಗೊತ್ತಿರಲ್ಲ. ಏನ್ ಗುರಾಯಿಸ್ತಿದ್ಯಾ? ಅಲ್ಲ ಹಂಗೇನಿಲ್ಲ, ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ನನ್ನೇನು ಪ್ರಶ್ನೆ ಮಾಡ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಸರಿಯಾಗಿ 10 ಗಂಟೆಗೆ ಮನೆಯಿಂದ ಹೊರಟೆ. 10:15ಗೆ ಕೆಲ್ಸದ ಹತ್ರ ಇದ್ದೆ. 11 ಗಂಟೆ ಅಷ್ಟರಲ್ಲಿ ಫ್ರೆಂಡ್ಸ್ ಜೊತೆ ಟೀ ಕುಡಿಯಕ್ ಹೋದೆ. 11:15ಗೆ ಮತ್ತೆ ಕೆಲ್ಸಕ್ ಬಂದೆ. ಸರಿ. ಅದಾದ್ಮೇಲೆ ಮತ್ತೆ ಕೆಲ್ಸ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಫ್ರೆಂಡ್ಸ್ ಜೊತೆ 1 ಗಂಟೆಗೆ ಹೊರಟೆ. ಊಟ ಎಲ್ಲ ಆದ್ಮೇಲೆ 2 ಗಂಟೆಗೆ ಮತ್ತೆ ಕೆಲ್ಸಕ್ ಬಂದೆ. ಮತ್ತೆ ಕೆಲ್ಸ ಎಲ್ಲ ಮುಗಿಸ್ಕೊಂಡು 5 ಗಂಟೆಗೆ ಮತ್ತೆ ಫ್ರೆಂಡ್ಸ್ ಜೊತೆ ಟೀ ಕುಡಿಯಕ್ಕೆ ಅಂತ ಹೋದೆ. ಟೀ ಎಲ್ಲ ಕುಡ್ಕೊಂಡು ಫ್ರೆಂಡ್ಸ್ ಜೊತೆ ಹರಟೆ ಹೊಡ್ಕೊಂಡು 5:20ಕ್ಕೆ ಮತ್ತೆ ಕೆಲ್ಸಕ್ ಬಂದೆ. ಕರೆಕ್ಟ್ ಆಗಿ 7 ಗಂಟೆಗೆ ಕೆಲ್ಸ ಮುಗಿಸ್ಕೊಂಡು ಕೆಲ್ಸದಿಂದ ಹೊರಟೆ. 7:15ಗೆ ಮನೆಗ್ ಬಂದಿದ್ಯಾ? ಸರಿ. ಅಷ್ಟೇ ತಾನೇ ಇವತ್ತಿನ ನಿನ್ ದಿನಚರಿ? ಹೆಂಗೆ ಇದು? ಹಾ ಅದಂಗೆ. ಹಂಗಲ್ಲ ಕಣೆ, ಇದೆಲ್ಲ ಹೆಂಗ್ ಸಾಧ್ಯ ಅಂತ. ಹೆಂಡತಿ ಆದವಳಿಗೆ ಎಲ್ಲವೂ ಸಾಧ್ಯ. ಯಾವನೋ ಹೇಳ್ದ ಗೂಗಲ್ಗೆ ಇಡೀ ಪ್ರಪಂಚದಲ್ಲಿ ಎಲ್ಲ ಗೊತ್ತಿರ್ತದೆ ಅಂತ. ಹೆಂಡತಿಗೆ ಗೊತ್ತಿರೋ ಅಷ್ಟೆಲ್ಲ ಗೊತ್ತಿರಲ್ಲ.